ಮತ್ತು ಇವತ್ತು ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಸೌತ್ ತೆಲಂಗಾಣದಲ್ಲಿರುವ ಒಂದು ಕಂಪನಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಆಗಿರ್ಬೋದು, ಮಿಲಿಟ್ರಿ ಆಗಿರ್ಬೋದು, ಯಾರೆಲ್ಲ ಬಿಸಿಲಲ್ಲಿ ನಿಂತು ಕೆಲಸ ಮಾಡ್ತಾರೋ, ಒಂದೇ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ನಿಂತು ಕೆಲಸ ಮಾಡ್ತಾರೋ ಅವರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಅವರು ತುಂಬ ಬಿಸಿಲಲ್ಲಿ ಸಫರ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ತೆಲಂಗಾಣದಲ್ಲಿರುವ ಒಂದು ಕಂಪನಿ ಏನು ಮಾಡಿದೆ ಅಂತ ಹೇಳಿದ್ರೆ, ಸ್ಮಾಲ್ ಸ್ಕೇಲ್ ಅಂತ ಹೇಳ್ತೀವಿ ಅದನ್ನು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಇವ್ರೇನು ಮಾಡಿದ್ದಾರೆ, ಹೆಲ್ಮೆಟಲ್ಲೇ ತಲೆಗೆ AC ಬರೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು ಇವಾಗ ವಡಹೊರ ಮತ್ತು ಕೋಲ್ಕತ್ತಾದಲ್ಲಿರೋ ಪೊಲೀಸ್ಗಳಿಗೆಲ್ಲ ಒಂದು 350 AC ಹೆಲ್ಮೆಟ್ಗಳನ್ನ ಅವರು ಕೊಟ್ಟಿದ್ದಾರೆ. ಇವಾಗ ಅವರು ಇನ್ನೊಂದು 500 AC ಹೆಲ್ಮೆಟ್ ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಸೊ ಅದೇ ಥರ ನಮ್ಮ ಕರ್ನಾಟಕಕ್ಕೂ ಈ ಥರ ಒಂದು ನಮ್ಮ ಪೊಲೀಸ್ ಅವರಿಗೆ ಮತ್ತು ನಮ್ಮ ಆರ್ಮಿಯವರಿಗೆ ಇಲ್ಲ ಎಷ್ಟೊಂದು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ಇದೇ ಥರ ಇನ್ನೊಂದು ಒಳ್ಳೆ ಟೆಕ್ನಾಲಜಿಯಲ್ಲಿ ಇರುವ ಈ AC ಹೆಲ್ಮೆಟ್ನ ಅವ್ರಿಗೆ ಸ್ವಲ್ಪ ಈಸ್ಕೊಟ್ಟು ಮತ್ತು ಅವರಿಗೆ ಒಂದು ಒಳ್ಳೆಯದಾಗುತ್ತೆ. ಅವರು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ನೋಡಿ, ಬಿಸಿಲಿದೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತಾರೆ ಪೊಲೀಸರು, ಎಷ್ಟೊಂದು ಬಿಸಿಲಲ್ಲಿ ಇರೋಕ್ಕಾಗತ್ತೆ. ಬೆಳಗ್ಗೆ ಇವಾಗ 7:30ಗೆ ಸ್ಟಾರ್ಟ್ ಆದರೆ 5 ಗಂಟೆಯಿಂದ 6 ಗಂಟೆ ತನಕ ಫುಲ್ ಬಿಸಿಲು ಹೊಡಿತಾನೇ ಇರುತ್ತೆ. ಒಬ್ಬ ಮನುಷ್ಯ ಅಷ್ಟೊತ್ತು ಬಿಸಿಲಲ್ಲಿ ನಿಂತಿರೋಕ್ಕಾಗುತ್ತಾ? ಸೊ ಅದನ್ನು ಮತ್ತು ಅವ್ರನ್ನೇ ಹೇಳಿದ್ದಾರೆ, ಇವಾಗ ಒಂದು AC ಇರೋ ಜಾಕೆಟನ್ನು ಕೂಡ ಇವಾಗ ಇನ್ನು ಮುಂದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇರೆಯವರು ಚೆನ್ನಾಗಿರೋ ಇಂಡಸ್ಟ್ರೀಸ್ ಅವರು ಈ ದೊಡ್ಡ ದೊಡ್ಡ AC ರೆಡಿ ಮಾಡೋರೆಲ್ಲನೂ ಅವರ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು, ಸೊ ನಮಗೆ ಇನ್ನೂ ಜಾಸ್ತಿ ಹೆಲ್ಮೆಟ್ ಇವಾಗ ಏನು 13,000 ರೂಪಾಯಿ 20,000 ರೂಪಾಯಿ ಒಂದು ಹೆಲ್ಮೆಟ್ ಮಾರ್ತಿದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ಕಮ್ಮಿ ರೇಟಿಗೆ ಎಲ್ಲ ಪೊಲೀಸ್ಗಳಿಗೂ ಸಿಗುವಂತಾಗಿ ಮಾಡಬೇಕು. ಗೌರ್ಮೆಂಟ್ ಇದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಮತ್ತು ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗತ್ತೆ. ಈ ಥರ ಒಂದು ವ್ಯವಸ್ಥೆಯನ್ನು ಕಂಡುಹಿಡಿದವರಿಗೆ ನಮ್ಮ ತೆಲಂಗಾಣ ಸ್ಟೇಟು ಗೆ ತುಂಬ ದೊಡ್ಡ ನಮಸ್ಕಾರಗಳು.